ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಂಬ ಅಂದರೆ ತುಂಬಾ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋವಂಥ ವಿಡಿಯೋ ಇದು. ಗೊತ್ತಿರಬೇಕು, ಇನ್ನೇನು ಬಿಗ್ ಬಾಸು ಇನ್ನು ಮುಂದಿನ ವಾರ ಲಾಸ್ಟ್. ಅದು ಬರೋ ಭಾನುವಾರ ಲಾಸ್ಟಲ್ಲೇನಮ್ಮ? ಈ ಬರೋ ಭಾನುವಾರ ಲಾಸ್ಟು. ಇದರಲ್ಲಿ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಉಳ್ಕೊತಾರೆ, ಇದರಲ್ಲಿ ವಿನ್ನರ್ ಯಾರಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾವು ಯಾರಾಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅಂತಲೇ ಬಿಗ್ ಬಾಸ್ನ ನೋಡ್ತಾ ಇರ್ತೀನಿ. ನಾನಂತೂ ಬಿಗ್ ಬಾಸ್ ಲವರ್ ಅಲ್ವೇ ಅಲ್ಲ. ಹೇಳಬೇಕು ಅಂತ ಅಂದರೆ ಬಿಗ್ ಬಾಸ್ನ ನಿಮ್ಗೆ ಅಪ್ಡೇಟ್ ಕೊಡಬೇಕು ಅಂತಲೇ ನಾನು ಆಲ್ಮೋಸ್ಟು ಬಿಗ್ ಬಾಸ್ನ ನೋಡ್ತಾ ಇರ್ತೀನಿ. ನನಗೆ ಈ ಸೀರಿಯಲ್ಸ್ ಆಗಲಿ, ಈ ರಿಯಾಲಿಟಿ ಶೋ ಆಗಲಿ ನಾನು ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗಲ್ಲ. ಸೊ ನಾನು ಏನಾದ್ರು ಅಪ್ಡೇಟ್ಗಳು ಕೊಟ್ಟರೆ ನನಗೂ ಕೂಡ ಯೂಸ್ ಆಗ್ಬೋದು, ಇದರಲ್ಲಿ ವ್ಯೂಸ್ಗಳು ಬರುತ್ತೆ, ಹಾಗೆ ನನಗೂ ಕೂಡ ಟೈಮ್ ಓವರ್ ಕಂಪ್ಲೀಟ್ ಆಗ್ಬೋದು ಅನ್ನೋ ವಿಚಾರಕ್ಕೆ ಆಮೇಲೆ ಮೇಯ್ನು ನಿಮಗೋಸ್ಕರನೇ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನನಗೆ ಅನಿಸಿರೋ ಪ್ರಕಾರ ಇದರಲ್ಲಿ ಇವನಿಗೆ ತ್ರಿವಿಕ್ರಮ್ ಬೇಕಂತೆ. ನಿನ್ಗೆ ಯಾರು ಬೇಕಮ್ಮ? ಉಗ್ರ ಮಂಜುನಾ? ಎಲ್ಲಾರ್ಗು ತ್ರಿವಿಕ್ರಮ್ ಗೆಲ್ಲಬೇಕು ಅಂತ. ಆದರೆ ತ್ರಿವಿಕ್ರಮ್ ಗೆಲ್ತಾರ? ಅವರು ಗೆಲ್ಬೋದಾಯಿತು. ಭವ್ಯ ಜೊತೆ ಬಿಟ್ಟು ಅವರು ನಾರ್ಮಲಾಗಿ ಆಡಿದಿದ್ರೆ ಇವೆಲ್ಲ ಬಿಗ್ ಬಾಸ್ ಶೋನಲ್ಲಿ ಅವ್ರಿಗೆ ಬೇಡವಾಗಿತ್ತು. ಹೊರಗಡೆ ಹೋದ್ಮೇಲೆ ಈ ಲವ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲನೂ ಸುಮ್ಮನೆ ಇರಬೇಕು, ಹಂಗೆಲ್ಲ ಮಾಡಬಾರ್ದು. ಈ ಶೋಯಿಂದ ಹೊರಗಡೆ ಹೋದ್ಮೇಲೆ ಅವರು ಅದನ್ನು ಮಾಡ್ಕೋಬೋದಾಯಿತು. ಬಟ್ ಇದರಲ್ಲಿ ಇವರೇನಪ್ಪ ಮಾಡ್ಕೊತಾ ಇದ್ದಾರೆ ಅಂದರೆ ಎಲ್ಲರಿಗೂ ಒಂದು ಬಾಯಿ ಇದಾಗ್ಬಿಟ್ಟಿದೆ ಅವ್ರಿಗೆ. ಜನಗಳೆಲ್ಲ ಒಂದು ಬೇರೆ ಬೇರೆ ಥರನೇ ಮಾತಾಡ್ತಾ ಇರೋ ಕಾರಣ ಅವ್ರಿಗೆ ಒಂದು ಇದೇ ಇಮೇಜೇ ಹಾಳಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಅವರು ಒಂದು ಏನಿದೆ ಅವರು ಹೆಸರನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಜನ ಅಷ್ಟು ಇವಾಗ ಮುಂಚೆ ಅಷ್ಟು ತ್ರಿವಿಕ್ರಮು ಮೇಲೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡೋರು. ಬಟ್ ಇವಾಗ ತ್ರಿವಿಕ್ರಮ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ನಾವು ಎಲ್ಲ ವಿಡಿಯೋಗಳ್ನು ಸರ್ಚ್ ಮಾಡಿ ನೋಡಿದಾಗ ತ್ರಿವಿಕ್ರಮ್ಗೆ ಅಷ್ಟು ಇವಾಗ ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತಾ ಇದೆ. ಆದ್ರೂ ಹನುಮಂತು ಮತ್ತು ತ್ರಿವಿಕ್ರಮಲ್ಲಿ ಪೈಪೋಟಿ ಇರೋವಂಥದ್ದು. ಫೈನಲಿಸ್ಟಾಗಿ ಬರೋ ಅಂಥವ್ರು ಅಂದರೆ ಸೆಕೆಂಡು, ಥರ್ಡು ಈ ಥರ ಬರೋ ಅಂಥವ್ರನ್ನ ನಾನು ಒಂದು ಸೀರಿಯಲ್ ಪ್ರಕಾರ ಹೇಳ್ತೀನಿ. ಯಾರು ಬರ್ಬೋದು ಅಂತ ಒಂದು ಅಂದಾಜಲ್ಲಿ, ಯಾರು ಗೆಲ್ಬೋದು ಅಂತ ಒಂದು ಅಂದಾಜಲ್ಲಿ ಕೂಡ ಹೇಳ್ಬೋದು. ಯಾಕೆ ಅಂದರೆ ಎಲ್ಲರಿಗೂ ಕೂಡ ಕಾಮನಾಗಿ ಗೊತ್ತಿರುತ್ತೆ ಇದರಲ್ಲಿ ಫಸ್ಟಿಂದ ಯಾರು ಬಂದಿದ್ದಾರೆ, ಸೆಕೆಂಡ್ ಯಾರು ಬಂದಿದ್ದಾರೆ. ಈ ಥರ ನೋಡಿಕೊಂಡು ಹೋದರೆ ತ್ರಿವಿಕ್ರಮು ಫಸ್ಟು ಬಂದಿರೋ ಅಂಥದ್ದು. ಹಾಗೆ ಹನುಮಂತು ಗೇಮಲ್ಲೂ ಅಷ್ಟೇ. ಬಟ್ ಇನೋಸೆಂಟ್ ಥರ ಇದ್ರೂ ಬಟ್ ಅವನೇನು ಇನೋಸೆಂಟ್ ಏನಲ್ಲ. ತ್ರಿವಿಕ್ರಮು ಈ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ಭವ್ಯ ಜೊತೆ ಜಾಸ್ತಿ ಇದನ್ನು ಬಿಟ್ಟು ಅವರು ಇಂಡಿವಿಜುವಲ್ ಆಗಿ ಇದು ಮಾಡಿಕೊಂಡ್ರೆ ಮಾತ್ರ ಅವರು ಚೆನ್ನಾಗಿ ಆಡೋಕ್ಕೆ ಆಮೇಲೆ ಚೆನ್ನಾಗಿ ಗೆಲ್ಲಕ್ಕೆ ಸಾಧ್ಯ ಅವರು. ಸೊ ಇಷ್ಟು. ಆಮೇಲೆ ರಜತ್ತು ಲಾಸ್ಟಲ್ಲಿ ಬಂದಿರ್ಬೋದು. ಆದ್ರೂ ರಜತ್ಗೆ ಒಂದು ಇದು ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ. ಬಟ್ ಅವರು ರಜತ್ ಏನಪ್ಪ ಅಂತ ಅಂದರೆ ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಟ್ಟು ಮಕ್ಕೊಡ್ದಂಗೆ ಹೇಳಿ ಅದನ್ನು ಇದು ಮಾಡ್ಕೊತಾರೆ. ಅದನ್ನು ಅಲ್ಲಿಂದಲ್ಲೇ ಅದನ್ನು ಸರಿ ಮಾಡ್ಕೊತಾರೆ. ಇದು ರಜತ್ತು ವಿಚಾರ. ಆಮೇಲೆ ಉಗ್ರ ಮಂಜು ಯಾವುದೇ ಕಾರಣಕ್ಕೂ ತುಂಬ ಅಲ್ಲಿ ತನಕ ಬರೋಕ್ಕೆ ಹೋಗಲ್ಲ, ಗೆಲ್ಲಕ್ಕೂ ಹೋಗಲ್ಲ ಬಿಡಿ. ಹಾಗೆ ಭವ್ಯಾಗೆ ಯಾಕೆ ಇಷ್ಟು ಜನ ಕೆಲವರು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಗೊತ್ತಿಲ್ಲ. ಅವರೆಲ್ಲ ಇನ್ಸ್ಟಾಗ್ರಾಮ್ ಮೂಲಕ ಇವರು ಸೀರಿಯಲ್ಗೆ ಬಂದಿರೋರು. ಹಾಗಾಗಿ ಇವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಜನ ಫ್ಯಾನ್ ಫಾಲೋವರ್ಸ್ ಇರ್ತಾರಲ್ಲ, ಹಂಗಾಗಿ ಇವ್ರಿಗೆ ಇದಾಗಿರ್ತಾರೆ ಅಷ್ಟೇ, ಅವ್ರನ್ನ ವೋಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಬಟ್ ಅವರು ಆಡೋ ಒಂಥರ ಕೋತಿ ಥರ ಆಡ್ತಾ ಇರ್ತಾರಲ್ವ, ಇದು ಸ್ವಲ್ಪ ಯಾರಿಗೂ ಇಷ್ಟ ಆಗಲ್ಲ. ಭವ್ಯ ಅಂತೂ ತುಂಬ ಜನ ಇದನ್ನು ಮಾಡ್ತಾರೆ, ಟ್ರೋಲ್ ಆಗ್ಬಿಟ್ಟಿದ್ದಾರೆ ಅವರಂತೂ. ಭವ್ಯ ಅಂತೂ ತುಂಬ ಇದಿಲ್ಲ. ಬಟ್ ಮೋಕ್ಷಿತಾ ಗುಡ್ ಹಾರ್ಟ್ ಪರ್ಸನ್ ಅಂತಲೇ ಹೇಳ್ಬೋದು.
ಪರವಾಗಿಲ್ಲ, ಏನೋ ಅವರು ಮಕ್ಕಳು ಕಳ್ಳಿ ಅದು ಇದು ಅಂತ ಹೇಳ್ತಿದ್ರು, ಅದೆಲ್ಲ ನಮಗೆ ಬೇಡದೇ ಇರೋ ವಿಚಾರ. ಇದರಲ್ಲಿ ಬಂದು ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲರನ್ನೂ ಇದು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನಕ್ಕೆ ವೋಟ್ ಮಾಡ್ತಾ ಇದ್ದಾರೆ ಜನ ಅಂದರೆ ಅವ್ರನ್ನ ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಗುಣ, ಒಳ್ಳೆ ಬುದ್ಧಿನ ನೋಡಿ ಅವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ. ಬಟ್ ಗೇಮಿಂಗ್ ವಿಚಾರದಲ್ಲಿ ಬಂದರೆ ಸ್ವಲ್ಪ ಕಡಿಮೆನೇ, ಅವರು ಭವ್ಯಂಗಿಂತ ಸ್ವಲ್ಪ ಕಡಿಮೆ. ಇದರಲ್ಲಿ ಬರೋ ಅಂಥವ್ರು ಫಸ್ಟು ನನ್ನ ಪ್ರಕಾರ ತ್ರಿವಿಕ್ರಮ್ ಬರ್ತಾರೆ, ಸೆಕೆಂಡು ಹನುಮಂತು ಬರ್ತಾರೆ, ಥರ್ಡ್ ಬಂದು ಮೂರನೇ ವ್ಯಕ್ತಿ ರಜತ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫೋರ್ತು ಬಂದು ಈ ನನ್ನ ಪ್ರಕಾರ ಗೌತಮಿ ಇಲ್ಲ ಕಣೋ, ಗೌತಮಿ ಔಟ್ ಆದರು. ಭವ್ಯ ಬರಬಾರ್ದು, ಮೋಕ್ಷಿತಾ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ನಿಮ್ಮ ಇದು ಹೇಗಿದೆ ನನಗಂತೂ ಗೊತ್ತಿಲ್ಲ. ಇಷ್ಟು ಇದನ್ನು ನಾನು ಕೊಡ್ಬೋದು. ಇಷ್ಟು ಬಿಟ್ಟರೆ 6ನೇವ್ರು ಏನಿದ್ದಾರೆ ಅವರು ಹೊರಗಡೆ ಹೋಗ್ತಾರೆ. ಇದರಲ್ಲಿ ಯಾರು ಹೋಗ್ತಾರೆ ಅನ್ನೋದು ಇನ್ನು ತುಂಬ ಕನ್ಫ್ಯೂಸ್ ಇದೆ. ಲಾಸ್ಟ್ನೇ ದಿವಸನೇ ಹೋಗುವಂಥದ್ದು ಇದು. ಇನ್ನೇನು ಅವರು ಕೂಡ ಫೈನಲಿಸ್ಟ್ ಅಂತಲೇ ಕನ್ಸಿಡರ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಬಿಗ್ ಬಾಸ್ ಮನೆಯಿಂದ ಅವ್ರಿಗೂ ಕೂಡ ಒಳ್ಳೆ ಹೆಸರು ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಈ ಸತಿ ವಿನ್ನರ್ ಇವರೇ ಆಗಬೇಕು ಅಂತ ನಾನು ಕೂಡ ಗೆಸ್ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.